ಕೂಗಿಸ್ಕೊಂಡ್ರೆ ಆಯ್ತು. ಬಾ ಒಳಗಡೆ ಬಾ. ಸದ್ದಿಲ್ದಂಗೆ ಬಿಕೋ ಅನ್ನತ್ತೆ ನೋಡಿ, ಸೂಪರ್ ಅಂತ ಹೇಳು. ಮಲ್ಕೊಳ್ವಾಗ ಸ್ವಲ್ಪ ಬಿಸಿನೀರು ಕುಡಿದು ಮಲ್ಕೊಳ್ಳೋದು ಅಭ್ಯಾಸ ಸ್ವಲ್ಪ. ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಗೀತಾ ಲೈಫ್ ಸ್ಟೈಲ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಗೀತಾ. ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಕುಡಿಯೋದಂತ ಬಿಸಿನೀರು ಮತ್ತು ಪಾಪಗೆ ಸ್ವಲ್ಪ ಹಾಲು ಇಟ್ಟಿದ್ದೀನಿ. ಇನ್ನು ಬಿಸಿನೀರ್ಗಾದ್ಮೇಲೆ ಬಿಸಿನೀರು ಕುಡಿದ್ಬಿಟ್ಟು ಪಾಪಗೆ ಹಾಲು ಕುಡಿಸ್ಬೇಕು. ಇನ್ನು ಪಾಪ ಬರ್ತಾ ಇದ್ದಾರೆ ನೋಡಿ. ಕಮ್ ಜಂಪ್. ಹಾಯ್ ಹಾಯ್ ಮಾಡು. ಹಾಯ್. ಅಲ್ಲಿ ಹಾಯ್ ಮಾಡು. ಮತ್ತೆ ಹಾಯ್ ಮಾಡು. ಅಲ್ಲಿ ಹಾಯ್ ಮಾಡು. ಫೋನ್ ನೋಡಿ ಹಾಯ್ ಮಾಡು. ಹಾಯ್. ವೆರಿ ಗುಡ್. ಪಾಪದು ಹಾಲು ಸ್ವಲ್ಪ ಆರ್ಲಿ ಅಂತ ತಣ್ಣ ನೀರಲ್ಲಿ ಇಟ್ಟಿದ್ದೀನಿ. ನಾನಿನ್ನ ಬಿಸಿನೀರು ಕುಡಿಬೇಕು. ಆರಿದೆ ತಗೋ. ಹಾಲು ಬೇಡ ಅಂತೇಳಿ ಸೌತೆಕಾಯಿ ಇಸ್ಕೊಂಡು ತಿಂತಾ ಇದ್ದಾಳೆ. ಬೆಳಿಗ್ಗೆ ಬೆಳಿಗ್ಗೆ ಸೌತೆಕಾಯಿ ಬೇಡ ಅಂತಂದ್ರು ಕೇಳ್ತಾ ಇಲ್ಲ. ನೀನೇ ತಿನ್ಬಾರ್ದು ತಾನೇ ಬೆಳಿಗ್ಗೆ ಬೆಳಿಗ್ಗೆ. ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪು ಇಟ್ಟು ಅದರಲ್ಲಿ ಸ್ವಲ್ಪ ಪಾಪುಗೆ ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ, ಪಾಲಕ್ ರೈಸ್ ತರ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಮತ್ತೆ ಸೊಪ್ಪು, ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಚಿಕ್ಕ ಕಟ್ ಮಾಡಿ ತೊಳೆದಕ್ಕೆ ಇಟ್ಟಿದ್ದೀನಿ. ಮತ್ತೆ ಟೊಮೊಟೊ ಮತ್ತೆ ಈರುಳ್ಳಿ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೂರು ಕೊತ್ತಂಬರಿ ಸೊಪ್ಪು ಲಾಸ್ಟ್ ಹಾಕೋದಕ್ಕೆ. ನನ್ನ ಮಗಳು ನಾನು ಅವಳ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಅಂತಾಳೆ. ಎತ್ಕೊಂಡು ಮಾಡ್ಕೊಳೋದು ಬಹಳ ಕಷ್ಟ, ಏನು ಮಾಡಕ್ಕಾಗಲ್ಲ. ಅವ್ಳು ಇಳಿತಾ ಇಲ್ಲ ಕೆಳಗೆ, ಇಳಿ ಅಂದ್ರು. ಅಳ್ತಾವಳೆ ಯಾಕೋ. ತಿಂದೆ ಟೊಮೊಟೊ ತಗೋ. ಮತ್ತೆ ಏನ್ ಬೇಕು? ಚಾಕು ಬೇಕಾ? ಅಪ್ಪ ಬೋತೆ ಚಾಕುಲಿ. ಬೇಡಮ್ಮ ತಗೋ, ಇಳಿಗೆ. ಇನ್ನ ಒಂದು ಕುಕ್ಕರ್ ಇಟ್ಕೊಂಡು ಅದ್ರಲ್ಲಿ ಒಂಚೂರು ತುಪ್ಪ ಹಾಕ್ತಾ ಇದ್ದೀನಿ. ಇನ್ನು ತುಪ್ಪ ಕಾದಿದೆ, ಇದಕ್ಕೆ ಸ್ವಲ್ಪ ಸಾಸಿವೆ, ಒಂಚೂರು ಜೀರಿಗೆ ಹಾಕೋಬೇಕು. ಸಿಡಿತಿದೆ ನೋಡ್ಬೋದು. ಸಿಡ್ದಾದ ನಂತರ ಒಂದು ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಸೊಪ್ಪು ಹಾಕೊಳ್ಳೋಣ, ಪಾಲಕ್ಕು ಮತ್ತೆ ಮೆಂತ್ಯ ಸೊಪ್ಪು. ಸೊಪ್ಪು ಎಲ್ಲ ಫ್ರೈ ಆಯ್ತು. ಈಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಾಫ್ ಟೊಮೊಟೊ ಅಷ್ಟೇ ಹಾಕೊಳ್ಳಿ. ಟೊಮೊಟೊ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಚಿಟಿಕೆ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇನ್ನು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು. ಇನ್ನು ನೀರು ಸೇರಿಸ್ಕೊಳ್ಳೋಣ. ಅಂದರೆ 1 ಕಪ್ಪು ಅಕ್ಕಿಗೆ 2 ಕಪ್ ನೀರು, 2 ಕಪ್ ನೀರು ಹಾಕೊಂಡಿದ್ದೀನಿ. ಇನ್ನು ಫುಲ್ಲು ನೀರು ಮಳ್ತಾ ಇದೆ. ಇವಾಗ ಅಕ್ಕಿ ಸೇರಿಸ್ಕೊಂಡ್ರೆ ಆಯಿತು. ಇನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಸೇರಿಸಿ ಹಾಕ್ಕೊತಾ ಇದ್ದೀನಿ. ಏನಪ್ಪ?
ಫುಲ್ ಕುದೀತಾ ಇದೆ ಅಲ್ವಾ, ಇವಾಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. ಇದು ಒಂದು ಬೇಬಿ ಫುಡ್ ರೆಸಿಪಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಪಾಲಕ್ಕು ಮೆಂತ್ಯ ಸೊಪ್ಪು ಕೊಡಬೇಕು ಮಕ್ಕಳಿಗೆ. ಇನ್ನು ಪಾಪುದು ರೈಸ್ ಎಲ್ಲ ಆಯಿತು. ಸ್ವಲ್ಪ ವಿಸಿಲ್ ಬಿಡೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಮಶ್ರೂಪ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡಿ ಇಟ್ಟಿದ್ದೀನಿ ಎಲ್ಲ. ರೈಸ್ ವಿಸಿಲ್ ಬಿಡೋ ಅಷ್ಟೊತ್ತಿಗೆ ಮಶ್ರೂಪೂ ಆಗುತ್ತೆ. ಆಮೇಲೆ ನಾನು ಅನ್ನ ಮಾಡ್ಕೊಂಡು ಊಟ ಮಾಡ್ಬೋದು. ಇನ್ನು ಅಡುಗೆದೆಲ್ಲ ಆಯಿತು. ಇನ್ನು ಮನೆ ಕ್ಲೀನ್ ಮಾಡೋದಿದೆ. ಈ ಥರ ಆಗಿತ್ತು ರೈಸು. ಮಕ್ಳಿಗೆ ಮಾಡಿಕೊಡ್ಬೋದು ಆರಾಮಾಗಿ. ಮಕ್ಕಳು ಚೆನ್ನಾಗಿ ತಿಂತಾರೆ. 5 ನಿಮಿಷ ಅಡುಗೆ ಮಾಡೋ ಅಷ್ಟೊತ್ತಿಗೆ ನನ್ನ ಮಕ್ಳು ಇಷ್ಟು ಅಡ್ಡಿರ್ತಾಳೆ. ಇದನ್ನೆಲ್ಲ ಎತ್ತಿಚ್ಚಿ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ ನನಗಂತೂ. ಯಾಕೆ ಆ ಥರ ಮಾಡ್ತಾ ಇರೋದು? ಆ ಥರ ಎಲ್ಲ ಮಾಡಬಾರ್ದು. ನೋಡೋಣ ಏನಾಯ್ತು. ಇದನ್ನೆಲ್ಲ ಎತ್ತಿದಂತ ಕೊಡ್ಲಾಯ್ತಲ್ಲ. ಇದೇನಮ್ಮ? ಏನು ಇದು? ಇನ್ನು ಪಾಪು ಹರಡಿರೋದೆಲ್ಲ ಎತ್ತಿಟ್ಬಿಟ್ಟು ಇನ್ನು ಕಸ ಗುಡಿಸ್ಬಿಡೋಣ ಅಂತೇಳಿ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊತಾ ಇದ್ದೀನಿ. ಇವಾಗ ಫಸ್ಟು ನಾನು ಏನು ಕೆಲಸನೂ ಮಾಡಲ್ಲ. ಎದ್ದಿದ ತಕ್ಷಣ ಅಡುಗೆ ಮನೇಲಿ ಬಂದುಬಿಟ್ಟು ಫಸ್ಟ್ ಅಡುಗೆನೇ ಮಾಡೋದು. ಯಾಕಂದರೆ ಪಾಪುಗೆ ಹೊಟ್ಟೆ ಹಶ್ವಾದ್ರೆ ಮತ್ತೆ ಅಳ್ತಾ ಇರ್ತಾಳೆ. ನನಗೆ ಕೆಲಸ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ, ಅಡುಗೆ ಮಾಡೋದಕ್ಕೂ ಬಿಡಲ್ಲ. ಅದಕ್ಕೆ ಸ್ವಲ್ಪ ಅವಳಿಗೆ ಏನಾದರೂ ಮಾಡಿಬಿಟ್ಟು ತಿನ್ನಿಸ್ಬಿಟ್ಟು ಆಮೇಲೆ ಆರಾಮಾಗಿ ಎಲ್ಲ ಕೆಲಸ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಅಡುಗೆ ಕೆಲಸನೇ ಮಾಡ್ತೀನಿ. ಆಮೇಲೆ ಮಿಕ್ಕಿದಾಗ ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡ್ಕೊತೀನಿ. ಈಗ ಅಡುಗೆ ಎಲ್ಲ ಆಯಿತು. ಇನ್ನು ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡ್ರೆ ಸ್ವಲ್ಪ ರೈಸ್ ಅದೆಲ್ಲ ನೀಟಾಗಿ ಆರೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಆಗುತ್ತೆ. ಅವಳಿಗೆ ಊಟ ಮಾಡಿಸ್ಬಿಡ್ತೀನಿ. ಇನ್ನು ಬೆಳಿಗ್ಗೆ ಕಡಲೆಪುರಿ ತಗೊಂಡು ಸೋಫಾ ಕೆಳಗಡೆ ಬೆಡ್ ಮೇಲೆಲ್ಲ ಚೆಲ್ಲಿದ್ದಾಳೆ. ಅದೆಲ್ಲ ಬೆಡ್ ಒಳಗಡೆ ಹೋಗ್ಬಿಟ್ಟು ಕಸ ಗುಡಿಸ್ಕೊಳ್ಳೋಕ್ಕೆ ಬರಲಿಲ್ಲ. ಅದಕ್ಕೆ ಮತ್ತೆ ಅದನ್ನ ಬೆಡ್ಡೆಲ್ಲ ತೆಗೆದು ನೀಟಾಗೆಲ್ಲ ಸೋಫಾದೆಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ. ಈಗ ಒಂದು ಕೆಲಸ ಮಾಡುವಾಗ ಇನ್ನೊಂದು ಕೆಲಸ ಸ್ಟಾರ್ಟ್ ಮಾಡಿರ್ತಾಳೆ ಮೇಡಮ್ಮು. ಏನು ಮಾಡೋಕ್ಕಾಗಲ್ಲ, ಮಕ್ಕಳಂದ್ರೆ ಹಂಗೆ ಅಲ್ವಾ. ಅದರಲ್ಲಿ ನಮ್ಮ ಮಾಧವಿ ಸ್ವಲ್ಪ ಪರವಾಗಿಲ್ಲ ಒಂಚೂರು. ಬೇರೆ ಮಕ್ಳು ಹತ್ರ ನೋಡಿದ್ರೆ ಒಂದೊಂದು ಸರಿ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಸಾಕಾಗೋಗುತ್ತೆ. ನಾನು ಒಂದ್ಸರಿ ಏನು ಮಾಡೋದೇ ಇಲ್ಲ ಕೆಲಸ, ಎಲ್ಲ ಹಂಗೆ ಬಿಟ್ಬಿಟ್ಟಿರ್ತೀನಿ. ಮತ್ತೆ ಯಾರು ಎತ್ತಿಡೋದು ಬಿಡು, ಆಮೇಲೆ ಏನಾರು ಮಾಡ್ಕೊಳ್ಳೋಣ ಅಂತೇಳಿ ಹಿಂಗೆ ಒಂದೊಂದೇ ಮಾಡ್ತಾ ಇರ್ತಾಳೆ ಮೇಡಮ್ಮು. ಅವಳಿಗೆ ಟಿ ವಿ ಹಾಕಿಬಿಟ್ಟು ನೋಡ್ಕೊಂಡಿರ್ತಾಳೆ ಅಂತ ಕಸ ಎಲ್ಲ ಗುಡಿಸ್ಕೊಂಡೆ. ಇನ್ನು ಕೆಳಗೆ ಇಳಿದ್ಬಿಟ್ಟು ವೇಲ್ ತೊಗೊಂಡು ಆಟ ಆಡ್ಕೊಂಡಿದ್ದಾಳೆ. ಇನ್ನು ವೇಲ್ ತೊಗೊಂಡು ಸೀರೆ ಥರ ಉಡಿಸು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ಲು. ನಾನು ಅದಕ್ಕೆ ನೀಟಾಗಿ ಒಂದು ಸ್ವಲ್ಪ ಸುತ್ತಬಿಟ್ಟು ಹಂಗೆ ಸೀರೆ ಉಡಿಸೋ ಥರ ಉಡಿಸ್ದೆ. ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಗೊಂಬೆ. ಎಷ್ಟು ಚಂದ ಅಲ್ವಾ ಹೆಣ್ಮಕ್ಳಿಗೆ ರೆಡಿ ಮಾಡೋದು, ಈ ಥರ ನೋಡೋದು ಎಷ್ಟು ಚೆನ್ನಾಗಿರುತ್ತೆ. ಬಾ ಒಳಗಡೆ ಬಾ. ಇನ್ನು ಅವಳಿಗೆ ಟಿ ವಿಲಿ ಬಜರಂಗಿ ಹಾಡು ಹಾಕ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಊಟ ಮಾಡಿದ್ಲು. ಊಟ ಮಾಡಿದ್ರೆ ಮಲ್ಕೊತಾಳೆ ಅಂತ ಹೇಳ್ಬಿಟ್ಟು ತಿನ್ನಿಸ್ದೆ. ಬಟ್ ಮಲ್ಕೊಳ್ಳಿಲ್ಲ, ಹಠ ಮಾಡ್ಕೊಂಡಿದ್ಲು.
ಇನ್ನು ನಾನು ಸ್ವಲ್ಪ ಬೆಡ್ ಕವರ್ನ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಸ್ವಲ್ಪ ಅದು ಬೇರೆದು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಇದೊಂದು ದೊಡ್ಡ ಟಾಸ್ಕು ನನಗೆ. ಅದು ಬೆಡ್ ಎತ್ತಕ್ಕಾಗಲ್ಲ, ಏನಿಲ್ಲ, ಸುಮ್ಮನೆ ಮೇಲೆ ಹಾಕಿರ್ತೀನಿ. ಡೈಲಿ ಅಡ್ಜಸ್ಟ್ ಮಾಡ್ಕೊತಾ ಇರ್ತೀನಿ. ಇನ್ನು ಅಮ್ಮ ಬಂದಿದ್ದರು, ಅವಳಿಗೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಬಿಟ್ಟು ತಲೆ ಬಾಚ್ತಾ ಇದ್ದಾರೆ. ನಮ್ಮ ಅಮ್ಮನ ಹತ್ರ ನಿಂತ್ಕೊಂಡು ನೀಟಾಗಿ ತಲೆ ಬಾಚಿಸ್ಕೊತಾಳೆ. ನಾವು ಯಾರಾದರೂ ಬಾಚೋಕ್ಕೆ ಹೋದರೆ ಅತ್ತಾಗಿತ್ತಾಗ ಅಳ್ಳಾಡಿಕೊಂಡು ತಲೆನೇ ಬಾಚಿಸ್ಕೊಳ್ಳಲ್ಲ. ಒಂದೊಂದು ದಿನ ಅಂತೂ ನಾನು ಹಂಗೆ ಬಿಟ್ಟಿರ್ತೀನಿ. ನಮ್ಮಮ್ಮ ಸ್ವಲ್ಪ ಮುಖಕ್ಕೆ, ಹೊಟ್ಟೆಗೆ, ಕಾಲಿಗೆಲ್ಲ ಎಣ್ಣೆ ತಿಕ್ಕಿದ್ರು. ಇನ್ನು ಆಟ ಆಡಿಸ್ಕೊತಾ ಇದ್ದರು. ಇನ್ನು ಅಮ್ಮ ಊರಿಗೆ ಹೋಗ್ಬೇಕಂತ ಹೊರಟರು. ನಾನು ಪಾಪುನ ಸ್ವಲ್ಪ ತೂಗಿ ಮಲಗಿಸ್ಬಿಟ್ಟೆ. ಇನ್ನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದು ಅದೆಲ್ಲ ಆಗಿತ್ತು. ಇನ್ನು ಬಟ್ಟೆ ಎಲ್ಲ ಎತ್ಕೊಂಡು ಸ್ವಲ್ಪ ಬೆಡ್ಶೀಟ್ ಎಲ್ಲ ಇತ್ತು, ಬೆಡ್ಶೀಟು ಬೆಡ್ ಕವರು ಅದನ್ನು ಹಾಕಿದೆ ವಾಷಿಂಗ್ ಮಿಷಿನ್ಗೆ. ಇನ್ನು ಅದು ಇದು ಒಣಗಾಕೋಷ್ಟೊತ್ತಿಗೆ ಅದು ಆಗಿಬಿಡುತ್ತೆ. ಒಣಗಾಕ್ಬಿಟ್ರೆ ಒಂದೇ ಸರಿ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದೀನಿ ಈಗ. ಇನ್ನು ಪಾಪು ಆದಮೇಲಿಂದ ಮೇಲ್ಗಡೆ ಹೋಗಿ ಒಣಗಾಕೋಕ್ಕೆ ಚಾನ್ಸ್ ಇಲ್ಲ ನಾನು, ಯಾಕಂದರೆ ಪಾಪು ಇರ್ತಾಳಲ್ವ, ಕರ್ಕೊಂಡೋಗಿ ಒಣಗಾಕೋಕ್ಕೂ ಆಗಲ್ಲ, ಮತ್ತು ಎತ್ಕೊಂಬರೋದಕ್ಕೂ ಆಗಲ್ಲ. ಇನ್ನು ಬೆಡ್ಶೀಟು ಎಲ್ಲ ಆಗಿತ್ತು. ಬೆಡ್ಶೀಟ್ ಡ್ರೈ ಆಗುವಾಗ ಮಿಷನ್ನು ಫುಲ್ಲು ಶೇಕಾಗಿ ಮಿಷನ್ನು ಪ್ಲೇಸೇ ಚೇಂಜ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಿ ದೊಬ್ಬಿಟ್ಟು ಇನ್ನು ಬೆಡ್ಶೀಟುಗಳೆಲ್ಲ ತಗೊಂಡು ಒಣಗಾಕ್ತಾ ಇದ್ದೀನಿ. ಇದು ಹೆವಿ ಲೋಡ್ ಇದ್ದಾಗ ಈ ಥರ ಆಗುತ್ತೆ. ಒಂದು 3 ಬೆಡ್ಶೀಟ್ ಹಾಕಿದ್ದೆ, ಅದಕ್ಕೆ ಒಂದು ಬೆಡ್ ಕವರು 2 ಬೆಡ್ಶೀಟು ಹಾಕಿರೋದ್ರಿಂದ ಅದು ಶೇಕಾಗಿ ಫುಲ್ಲು ಅದು ಇದ್ದಿದ್ದ ಜಾಗದಿಂದ ಬೇರೆ ಜಾಗಕ್ಕೆ ಹೋಗ್ಬಿಟ್ಟಿತ್ತು. ಅದನ್ನು ತಳ್ಳಿಬಿಟ್ಟು ಈಗ ಬೆಡ್ಶೀಟ್ನೆಲ್ಲ ಒಣಗಾಕ್ತಾ ಇದ್ದೀನಿ. ಜಾಗನೇ ಆಗಲಿಲ್ಲ, ಅದಕ್ಕೆ ಫೋಲ್ಡ್ ಮಾಡಿ ಹಾಕಿದೆ. ಇನ್ನು ಡ್ರೈ ಆಗಿತ್ತಲ್ವ, ಒಣಕೊಳ್ಳುತ್ತೆ ಸಾಯಂಕಾಲದಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೋಲ್ಡ್ ಮಾಡಿಯೇ ಹಾಕಿದೆ. ಏನು ಅಷ್ಟು ಅರ್ಜೆಂಟ್ ಇಲ್ಲ, ನೈಟಿಗೆ ಬೇರೆ ಬೆಡ್ಶೀಟ್ ಇದ್ದಾವೆ ಅಂತ. ಇನ್ನು ಮೇಲ್ಗಡೆ ಹೋಗೋಕ್ಕೆ ಆಗಲ್ಲ, ಬಿಸಿಲಲ್ಲಿ ಹಾಕಿ ಬರೋದಕ್ಕೆ. ಪಾಪು ಮಲ್ಕೊಂಡಿದ್ಲು. ಇನ್ನು ಪಾಪು ಮಲ್ಕೊಂಡಿದ್ಲು. ಸ್ವಲ್ಪ ಎದ್ದೋಳೋ ಅಷ್ಟೊತ್ತಿಗೆ ಕಾಫಿನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು, ಬೆಳಗ್ಗೆ ಹೊತ್ತು ಕುಡಿತಾ ಇಲ್ಲ ಕಾಫಿ. ಯಾವಾಗಾದರೂ ಕುಡಿಬೇಕು ಅನ್ನಿಸಿದ್ರೆ, ಸ್ವಲ್ಪ ತಲೆನೋವು ಆ ಥರ ಅನಿಸಿದ್ರೆ ಮಾತ್ರ ಕುಡಿತೀನಿ. ಪೀಸ್ಫುಲ್ಲಾಗಿ ಕುತ್ಕೊಂಡು ಕುಡಿಯೋಣ. ಪಾಪು ಮಲ್ಕೊಂಡಿದ್ದಾಳಲ್ವ, ಮಲ್ಕೊಂಡ್ರೆ ಒಂಥರ ಮನೆಯೆಲ್ಲ ಸದ್ದಿಲ್ದಂಗೆ ಬಿಕೋ ಅನ್ನುತ್ತೆ. ಎದ್ದೇಳಿದ್ರೆ ಸೌಂಡು ಮೇಡಮ್ದು. ಮಕ್ಕಳಿರೋ ಮನೆಯೇ ಚಂದ. ಇನ್ನು ಕಾಫಿ ಕುಡಿಯೋ ಅಷ್ಟರಲ್ಲೇ ಪಾಪು ಎದ್ಬಿಟ್ಲು. ಇನ್ನು ಎದ್ದಿದ ತಕ್ಷಣ ಅಮ್ಮ ಅಂತಾಳೆ. ಡೈಲಿ ಅಷ್ಟೇ ಕಾಣಿಸಲ್ವಲ್ಲ, ಅಮ್ಮ ಇದ್ದಾಳೋ ಇಲ್ಲೋ ಅಂತ ಹೇಳ್ಬಿಟ್ಟು ಅಮ್ಮ ಅಂತಾಳೆ. ಇನ್ನು ಎದ್ದಿದ ತಕ್ಷಣ ಹೋಗ್ಬಿಟ್ಟು ಕರ್ಕೊಂಡೆ. ಮುತ್ತ ಕೊಡು ಅಂತಂದರೆ ಕೊಡ್ತಾ ಇದ್ದಾಳೆ. ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಮಾಡಿದಾಗ. ಮುದ್ದಾಗಿ ಮಾಡ್ತಾರಲ್ಲ ಮುದ್ದು ಮಕ್ಕಳು. ಇನ್ನು ಎದ್ಬಿಟ್ಲು. ಸ್ವಲ್ಪ ದಾಳಿಂಬೆ ಹಣ್ಣಿತ್ತು, ಅದನ್ನು ಕಟ್ ಮಾಡಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಿಡಿಸ್ಕೊಡ್ತಾ ಇದ್ದೀನಿ. ದಾಳಿಂಬೆ ತಿನ್ನೋದಿರಲಿ, ಫುಲ್ಲು ವೈಟ್ ಕಲರ್ ಟೀ ಶರ್ಟ್ ಹಾಕ್ಕೊಂಡಿದ್ಲಲ್ಲ, ಎಲ್ಲ ಮಾಡ್ಕೊಂಡಿದ್ದಾಳೆ. ಅದು ಹೋಗೋದು ಇಲ್ಲ ಈಗ. ಇನ್ನು ಹಣ್ಣು ತಿನ್ನಿಸ್ಬಿಟ್ಟು ಸ್ನಾನ ಮಾಡಿಸಿ ರೆಡಿ ಮಾಡಿ ಇನ್ನು ಬೊಟ್ಟಿಡ್ತಾ ಇದ್ದೀನಿ. ಬೊಟ್ಟಿಡುವಾಗ ನನಗೂ ನನ್ನ ಮಗಳಿಗೂ ಏನು ಅಂದರೆ, ನಾನು ಕಾಡಿಗೆ ಇಟ್ಟು ಸ್ವಲ್ಪ ಪೌಡರ್ ಹಾಕ್ತೀನಲ್ಲ, ಆ ಪೌಡರ್ ನನಗೂ ಅಂದರೆ ರಿಟರ್ನ್ ನನಗೆ ಹಣೆಗಿಡೋದು. ಇದೇ ನಮ್ದು ಯಾವಾಗಲೂ ಡೈಲಿ ನಡೆಯೋದು. ಇನ್ನು ಸ್ನಾನ ಎಲ್ಲ ಆಯಿತು. ಅವಳಿಗೆ ಸ್ವಲ್ಪ ಊಟ ಮಾಡಿಸ್ಬೇಕು. ಈಗ ಆಲ್ಮೋಸ್ಟ್ ಒಂದು 2:30-3 ಗಂಟೆ ಆಗ್ತಾಯಿದೆ. ಆವಾಗಲೇ ಊಟ ಮಾಡಿಸಿ, ಇನ್ನು ಊಟ ಮಾಡ್ಸೋಕ್ಕೆ ಸಾಹಸ ಮಾಡಬೇಕು ಇವಳಿಗೆ. ಇನ್ನು ಅವಳಿಗೆ ಊಟ ಮಾಡಿಸ್ಕೊಂಡು ಸ್ವಲ್ಪ ಬಾಳೆಹಣ್ಣು ತೊಗೊಬರೋಣ ಆಚೆ ಹೋಗಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸ್ವಲ್ಪ ಲೈಟಾಗಿ ಬಿಸಿಲಿತ್ತು, ನಾವು ಹೋದ್ವಿ. ಬಟ್ ಬಾಳೆಹಣ್ಣು ಅಂಗಡಿ ಓಪನ್ ಇರಲಿಲ್ಲ. ಸೊ ಅಲ್ಲೇ ಆಪೋಸಿಟಲ್ಲಿ ಬೇಕ್ರಿ ಇತ್ತು. ಬೇಕ್ರಿಲಿ ಹೋಗ್ಬಿಟ್ಟು ಒಂದು 2 ರೋಸ್ಟ್ ಬನ್ ತೊಗೊಂಡು ಬಂದ್ವಿ ಮನೆಗೆ. ಇನ್ನು ಪಾಪು ತಿಂತೀನಿ ಅಂತ ಹೇಳ್ಬಿಟ್ಟು ಬ್ಯಾಗ್ ಇಟ್ಕೊಂಡೆ ನಿಂತಿದ್ಲು. ಸೊ ಅವಳಿಗೆ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಅವಳಿಗೂ ಒಂದು ಸ್ವಲ್ಪ ತಿನ್ನಿಸಿ ನಾನು ಸ್ವಲ್ಪ ತಿಂತಾ ಇದ್ದೀನಿ. ಚೆನ್ನಾಗೈತಾ? ಚೆನ್ನಾಗಿಲ್ವಾ? ನೋಡಿ ಸೂಪರ್ ಅಂತ ಹೇಳು. ಸೂಪರ್.
ಇನ್ನು ಸಾಯಂಕಾಲ ಅವೆಲ್ಲ 5:30 ಹಂಗಾಗಿತ್ತು. ಪಾಪು ಕೂಡ ಮಲ್ಕೊಂಡೇ ಇದ್ಲು. ಇನ್ನು ಸ್ವಲ್ಪ ಕಸ ಎಲ್ಲ ನೀಟಾಗಿ ಗುಡಿಸ್ಕೊಬಿಡೋಣ, ಸಾಯಂಕಾಲ ಆಯಿತು ಅಂತೇಳಿ ಎಲ್ಲ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಇನ್ನು ಕಸ ಗುಡಿಸೋದಾಯ್ತು, ಅಷ್ಟೊತ್ತಿಗೆ ಪಾಪು ಎದ್ಬಿಟ್ಲು. ಇನ್ನು ಪಾಪುನ ಸ್ವಲ್ಪ ಆಚೆ ಎಲ್ಲ ಕರ್ಕೊಂಡೋಗಿ ಸ್ವಲ್ಪ ಮಲ್ಕೊಂಡೆದ್ರೆ ಮಂಕಾಗಿರ್ತಾರಲ್ವ, ಆ್ಯಕ್ಟಿವ್ ಮಾಡೋಣ ಅಂತೇಳಿ ಆಚೆ ಎಲ್ಲ ತೋರಿಸ್ತಾ ಇದ್ದೆ. ಇನ್ನು 6:30 6:45 ಆಗ್ತಾಯಿತ್ತು. ನಮ್ಮ ಅಕ್ಕ ಕೂಡ ಕೆಲಸದಿಂದ ಪಾಪುನ ಕರ್ಕೊಂಡು ಬಂದಳು. ಇನ್ನು ಆದ್ವಿಗೆ ಅವ್ರ ಅಣ್ಣ ಬಂದರೆ ಒಂಥರ ಖುಷಿ. ಆಟ ಆಡಿಕೊಂಡು ಟಿ ವಿ ನೋಡ್ಕೊತ ಒಂದೆರಡು ತುತ್ತು ಊಟ ಮಾಡಿದ್ಲು. ಇನ್ನು ಊಟ ಮಾಡಲಿಲ್ಲ ಅಂತೇಳಿ ಸ್ವಲ್ಪ ನಮ್ಮ ಅಕ್ಕರ ಮನೆ ಹತ್ರ ಕರ್ಕೊಂಡೋಗಿ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಇನ್ನು ಅಲ್ಲಿ ಹೋಗಿ ಬಂದೆ. ಪಾಪುನ ಮಲಗಿಸೋಣ ಅಂತಂದರೆ ಮಲ್ಕೊಳ್ಳಿಲ್ಲ ಅವಳು, ಆಟ ಆಡ್ಕೊತಾ ಇದ್ಲು. ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ, ಮಧ್ಯಾಹ್ನದಿಂದ ಪಾತ್ರೆ ಎಲ್ಲ ಹಂಗೆ ಇತ್ತು, ತೊಳೆದಿರಲಿಲ್ಲ. ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತೇಳಿ ತೊಳ್ಕೊತಾ ಇದ್ದೀನಿ. ಅವಳು ಆಟ ಆಡ್ಕೊತಾ ಇದ್ದಾಳೆ. ಅವಳಿಗೆ ನಿದ್ದೆ ಬಂದುಬಿಟ್ಟಿತ್ತು. ಸೊ ಅವಳನ್ನ ಮಲಗಿಸ್ಬಿಟ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಜೋಲಿಲಿ ಹಾಕಿ ತೂಗಿ ಮಲಗಿಸ್ದೆ. ಇನ್ನು 9 ಗಂಟೆ ಮೇಲೆ ಆಗಿತ್ತು. ಇನ್ನು ಊಟ ಮಾಡೋಣ, ಊಟ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಇಟ್ಕೊಂಡು ಊಟ ಮಾಡ್ತಾ ಇದ್ದೀನಿ ಈಗ. ಇನ್ನು ಬೆಳಗ್ಗೆದೇ ಸಾಂಬಾರಿತ್ತು, ಮಶ್ರೂಮ್ ಸಾಂಬಾರು ಮಾಡಿದ್ದೆ ಅಲ್ವಾ, ಅದೇ ಸ್ವಲ್ಪ ರೈಸ್ ಮಾಡಿಕೊಂಡು ಅದ್ರ ಜೊತೆಗೆ ಊಟ ಮಾಡ್ತಾ ಇದ್ದೀನಿ. ಇನ್ನು ಊಟ ಎಲ್ಲ ಆಯಿತು, ಕೆಲಸನೂ ಆಯಿತು. ಇನ್ನು ಮಲ್ಕೊಳ್ಳುವಾಗ ಸ್ವಲ್ಪ ಬಿಸಿನೀರು ಕುಡಿದು ಮಲ್ಕೊಳ್ಳೋದು ಅಭ್ಯಾಸ ಸ್ವಲ್ಪ ನನಗೆ. ಬೆಳಗ್ಗೆಯಿಂದ ತಿಂದಿದ್ದೆಲ್ಲ ಹೆವಿ ಅನಿಸಿರುತ್ತಲ್ವ, ಅದಕ್ಕೆ. ಇನ್ನು ಇವತ್ತಿನ ಫುಲ್ ಡೇ ವ್ಲಾಗ್ ಇದ್ದು. ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇಷ್ಟ ಆಗ್ಬೋದು ನಿಮ್ಗೆ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.